ಎಲ್ಲರಿಗೂ ನಮಸ್ಕಾರಗಳು. ನಾನು ಯೂಸ್ ಮಾಡುವಂತಹ ಟ್ರೈಪಾಡ್ ಇದು. ಎಷ್ಟು ಕ್ಯೂಟಾಗಿ ಎಷ್ಟು ಚಿಕ್ಕ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಯೂಸ್ ಮಾಡೋದು ನೋಡಿದ್ರೆ ನನಗೇ ನಗು ಬರ್ತಾ ಇರುತ್ತೆ. ಈ ರೀತಿ 2 ಬಾಕ್ಸ್ ಮೇಲೆ ನಾನು ಈ ರೀತಿ ಇಟ್ಕೊಂಡು ವೀಡಿಯೋಗಳನ್ನ ಮಾಡ್ತೀನಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ವೀಡಿಯೋ ಮಾಡೋದಕ್ಕೆ. ಇದರಲ್ಲಿ ಅಷ್ಟೊಂದು ನಾನು ಯೂಸ್ ಮಾಡಲ್ಲ, ನನ್ನ ಹತ್ರ ಇದೆ ಇದು. ಆದರೆ ಇದು ಕ್ಯೂಟಾಗಿ ಚೆನ್ನಾಗಿದೆ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ ನೋಡಿ. ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಈಸಿ. ಒಂದು ಪರ್ಸಲ್ಲೂ ಕೂಡ ಹಾಕ್ಕೊಂಡು ಹೋಗ್ಬಿಡ್ಬೋದು ಇದನ್ನು. ನಾನು ಇಲ್ಲೇ ಮನೆ ಹತ್ರ ಒಂದು ಲೋಕಲ್ ಶಾಪಲ್ಲಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಆ ಟ್ರೈಪಾಡ್ನ ನಾವು ತೆಗೆದು ಜೋಡಿಸ್ಕೊಂಡು ಮೊಬೈಲೆಲ್ಲ ಇದು ಮಾಡ್ಕೊಳ್ಳೋಕ್ಕೆ ಟೈಮೇ ಆಗಿಬಿಡುತ್ತೆ. ಇದಾದರೆ ಹೀಗಿಟ್ಟು 2 ಬಾಕ್ಸ್ ಇಟ್ಟು ಇದನ್ನು ಓಪನ್ ಮಾಡಿದರೆ ಸಾಕು ಬರುತ್ತೆ. ಇದರಲ್ಲಿ ಮೊಬೈಲ್ನ ಈಸಿಯಾಗಿ ಇಟ್ಕೊಂಡು ನಾವು ವೀಡಿಯೋಗಳನ್ನ ಮಾಡ್ಕೊಳ್ಬೋದು ನೋಡಿ. ಎಷ್ಟು ಕ್ಯೂಟಾಗಿದೆ. ಹಾಗೆ ನಾವು ಆರೋಗ್ಯದ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಸ್ವಲ್ಪ ಲೇಟ್ ಮಾಡಿದ್ರೂ ತೊಂದರೆ ನಾವೇ ಅನುಭವಿಸ್ಬೇಕಾಗತ್ತೆ. ನನಗಂತೂ ತುಂಬ ಬೇಜಾರಾಗಿಬಿಟ್ಟಿದೆ. ನಾವು ಏನಾಗೋದಿಲ್ಲ, ಸ್ವಲ್ಪ ಸಣ್ಣದು ವಿಷಯ ಅಲ್ವಾ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ವಿ. ಅದು ಸ್ವಲ್ಪ ಇವಾಗ ದೊಡ್ಡದಾಗಿ ಕಾಣಿಸ್ತಾ ಇದೆ. ನೋಡಬೇಕು ಇನ್ನೂ ಏನಾಗುತ್ತೆ ಅಂತ. ಇದರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನಾವಿನ್ನೂ ಡಾಕ್ಟ್ರ್ ಹತ್ರ ಹೋಗಿಲ್ಲ, ಬರೀ ಎಕ್ಸ್ರೇ ಇದೆಲ್ಲ ಮಾಡಿಸಿದ್ದೀವಿ. ಇದೆಲ್ಲ ಆದಮೇಲೆ ನಾನು ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ, ಯಾರಿಗೆ ಈ ತೊಂದರೆ ಆಗಿದೆ ಏನು ಅಂತ. ಹಾಸ್ಪಿಟಲ್ಗೆ ಹೋಗಿದ್ವಿ. ಈ ಡಾಕ್ಟ್ರಂತೂ ನಮಗೆ ತುಂಬ ಒಳ್ಳೆ ಡಾಕ್ಟ್ರು. ಅಮೌಂಟು ಕೂಡ ನಾವು ಜಾಸ್ತಿ ತೊಗೊಳ್ಳಲ್ಲ. ಈ ಕಾಲದಲ್ಲೂ 30 ರೂಪಾಯಿ 50 ರೂಪಾಯಿ ತೊಗೊಳ್ತಾರೆ. ಇವರಿಗೆ ಕರ್ನಾಟಕ ರತ್ನ, ವೈದ್ಯ ರತ್ನ ಅಂತ ಬಿರುದು ಕೂಡ ಕೊಟ್ಟಿದ್ದಾರೆ. ಮನೆಗೆ ಬಂದ್ವಿ. ಹೂವು ಆಗಲೇ ಬಂದಿದ್ವು. ಹೂವನ್ನ ಕಟ್ಟೋದಕ್ಕೆ ಶುರು ಮಾಡಿಕೊಂಡೆ. ಹಾಗೆ ಟೈಲರಿಂಗ್ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಈಗ ಸದ್ಯಕ್ಕೆ. ಈ ಟೆನ್ಷನ್ ಎಲ್ಲ ಮುಗಿದ ಮೇಲೆ ಟೈಲರಿಂಗ್ ಕೆಲಸನ ಶುರು ಮಾಡಬೇಕು. ಹಾಗೆ ಮನೆಗೆ ಸಾಂಬಾರು ಪುಡಿ ಖಾಲಿಯಾಗಿತ್ತು, ಹಾಗಾಗಿ ಈ ಸಾಂಬಾರು ಪುಡಿನ ಮಾಡ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ತೀನಿ. ನನಗೆ ಅಮ್ಮ ಮನೆಯಿಂದ ಕೊಟ್ಟು ಕಳಿಸ್ತಾರೆ, ಇಲ್ಲ ನಮ್ಮ ನಾದಿನಿ ಇದ್ದಾರೆ, ಅವರು ಕೂಡ ಕೊಟ್ಟು ಕಳಿಸ್ತಾರೆ. ಒಂದೊಂದು ಸಾರಿ ಮಧ್ಯದಲ್ಲಿ ಏನಾದರೂ ಖಾಲಿ ಆದರೆ, ನಾವು ಊರಿಗೆ ಹೋಗೋದು ಲೇಟ್ ಆದರೆ ನಾನು ಮನೆಯಲ್ಲೇ ಸ್ವಲ್ಪ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ಹುರಿದಾಯಿತು ಧನಿಯಾನೆಲ್ಲ. ಇವಾಗ ಹೋಗಿ ಮಿಲ್ ಮಾಡಿಸ್ಕೊಂಡು ಬರಬೇಕು. ಇದು ಚೆನ್ನಾಗಿ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ. ಹಾಗೆ ಮಿಲ್ಲೆಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು. ಈ ರೀತಿ ಬೇಳೆನ ತೊಗೊಂಡೋಗೋದ್ರಿಂದ ನಮಗೆ ತುಂಬಾ ಸಾಂಬಾರು ಪುಡಿ ಸಿಗುತ್ತೆ ನೋಡಿ. ಇಷ್ಟು ನನಗೆ ಸಾಂಬಾರು ಪುಡಿ ಸಿಕ್ತು. ಲಾಸ್ಟಲ್ಲಿ ನಾನು ಈ ರೀತಿ ಬೇಳೆನ ಹಾಕಿ ಹಾಗೇ ಓಡಿಸ್ತಾರೆ. ಅದು ಬೇಳೆ ಎಲ್ಲ ಪೌಡ್ರ್ ಮಾಡೋದಿಲ್ಲ, ಹಾಗಾಗಿ ಸಾಂಬಾರು ಪುಡಿ ಕೂಡ ನಮಗೆ ಸಿಗುತ್ತೆ ಜಾಸ್ತಿ. ನಾನು ಈ ರೀತಿ ಸ್ಟೀಲ್ ಬಾಕ್ಸಲ್ಲೇ ಇಟ್ಕೊಳ್ತೀನಿ. ನನಗಿದೊಂದು 2 ತಿಂಗಳು ಮೇಲೆ ಬರುತ್ತೆ. ಅಷ್ಟರಲ್ಲಿ ಊರಿಗೆ ಹೋದರೆ ನಾನು ಊರಿಂದನೇ ತೊಗೊಂಡು ಬಂದುಬಿಡ್ತೀನಿ ನೋಡಿ. ಈ ಥರ ಬೇಳೆನ ಜರಡೆ ಮಾಡಿ ನಾವು ಹಿಟ್ಟನ್ನು ಸಾಂಬಾರು ಪುಡಿನ ತಕ್ಕೊಂಬಿಡ್ಬೋದು. ಈ ಬೇಳೆನ ನಾವು ಸಾಂಬಾರು ಮಾಡುವಾಗ ತೊಳೆದ್ಬಿಟ್ಟು ಹಾಕಿದ್ರೆ ಆಗುತ್ತೆ. ಇದನ್ನು ಫಸ್ಟು ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಮನೆಗೆ ಡೈಲಿ ಸಾಂಬಾರಿಗೆ ಫಸ್ಟು ಯೂಸ್ ಮಾಡ್ಕೊಂಡು ಆನಂತರ ನಾನು ಮಿಕ್ಕಿದ ಪೌಡ್ರನ್ನ ಯೂಸ್ ಮಾಡ್ಕೊಳ್ತೀನಿ ನೋಡಿ. ಬೇಳೆ ಹಾಕೋದ್ರಿಂದ ಇಷ್ಟು ನಮಗೆ ಸಾಂಬಾರು ಪುಡಿ ಸಿಗುತ್ತೆ ಲಾಸ್ಟಲ್ಲಿ. ಈ ರೀತಿ ಎಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಈ ವಿಷಯ ಅಂತ ನೋಡಿ. ಇದನ್ನೆಲ್ಲ ನಾನು ಆಮೇಲೆ ಯೂಸ್ ಮಾಡ್ತೀನಿ. ಹಾಗೆ ಹೂವು ಎಲ್ಲ ಕಟ್ಟಿ ಮುಗಿಸಿದೆ. ಅವ್ರು ಇನ್ನೂ ಬಂದಿಲ್ಲ, ರಾತ್ರಿ ಆಯಿತು ಇನ್ನೂ ತೊಗೊಂಡೋಗೋದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಟೈಲರಿಂಗ್ ಬಗ್ಗೆ ಟಿಪ್ಸ್ಗಳನ್ನು ತಿಳಿಸ್ತಾ ಇರ್ತೀನಿ. ಧನ್ಯವಾದಗಳು.